ನಮಸ್ಕಾರ ಬಸ್ಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಒನ್ ಸ್ಟ್ರಾಂಗ್ ಲಾಸ್ಟ್ ಬೋಲ್ಡ್ ಪ್ರಿಡಿಕ್ಷನ್ ಮಾಡುವಂತ ಸಮಯ. ನನಗೆ ಯಾಕೋ ಅನ್ನಿಸಿದೆ ಮಗ, ಹಿಂಗಾಗ್ಬಿಟ್ಟು ಹಿಂಗಾಗುತ್ತೆ ಈ ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲಿ ಅಂತ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ, ಟಾಸ್ ಯಾರು ಗೆಲ್ಬೋದು, ಹಿಂಗೆ ಆಗ್ಬೋದು, ಹಂಗಂಗೆ ಆಗ್ಬೋದು ಅಂತ ನನಗೆ ಯಾಕೋ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ. ನನಗೆ ಯಾಕೋ ಅನ್ನಿಸ್ತಾ ಇದೆ ಈ ಮ್ಯಾಚು ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅಂತ ನಂಗೆ ಯಾಕೆ ಅನ್ನಿಸಿದೆ. ಹೌದು, ಈ ಟೂರ್ನಮೆಂಟ್ ನಾವು ಟಾಸ್ ಅಷ್ಟೊಂದು ಸಲ ಗೆದ್ದಿಲ್ಲ, ನಾವು ಟಾಸ್ನ ಸೋತಿದ್ದೀವಿ. ಬ್ಯಾಟಿಂಗ್ ಅವರೇ ಕೊಟ್ಟಿದ್ದಾರೆ ನಮಗೆ. ಬ್ಯಾಟಿಂಗ್ ಕೊಟ್ಟಾಗೆಲ್ಲ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಸೊ ನನಗೆ ಯಾಕೋ ಅನ್ನಿಸಿದೆ ಈ ಮ್ಯಾಚಲ್ಲಿ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅಂತ. ಸೊ ಆ್ಯಕ್ಚುಲಿ ನೀವು 2011 ವರ್ಲ್ಡ್ ಕಪ್ ನೋಡಿತು ಅಂದರೆ ಟಾಸು ಶ್ರೀಲಂಕಾ ಗೆದ್ದುಬಿಟ್ಟು ಅವ್ರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಸೊ ನಮಗೆ ಈಸಿ ಮಾಡ್ಕೊಂಡು ಕೊಟ್ಟಿದ್ರು. ಬಟ್ ಇಲ್ಲಿ ನನಗೆ ಯಾಕೋ ಅನ್ನಿಸ್ತಾ ಇದೆ ಇಂಡಿಯಾ ಟಾಸ್ ಗೆಲ್ಬೋದು ಅಂತ. ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ ಅಂತ. ಯಾಕಂದರೆ ಬ್ಯಾಟಿಂಗ್ ಆಡಿದಾಗೆಲ್ಲ ಸಿಕ್ಕಾಪಟ್ಟೆ ಬೆಟ್ರಾಗಿ ಬಲ್ಲೇ ಕನ್ವಿನ್ಸಿಂಗ್ ಆಗಿದ್ರು ನಮ್ಮ ಟೀಮ್ ಇಂಡಿಯಾ. ಡಿಫೆನ್ಸ್ ಸಾಕಾದಾಗಿ ಮಾಡ್ಕೊಂಡಿದ್ರೆ, ಅದರಿಂದ ಇಂಡಿಯಾ ಫಸ್ಟು ಬ್ಯಾಟಿಂಗ್ ಆಡಿ ಮಸ್ತ್ ಸ್ಕೋರ್ನ ಕಲೆ ಹಾಕ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಯಾರ್ಯಾರು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ಬೋದು? ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಇವತ್ತು ಪಕ್ಕಾ ರನ್ಸು ಬರುತ್ತೆ ಗುರು, 150 ಅಂತೂ ಬರೆದಿಟ್ಕೊಬಿಡಿ. ನನಗೆ ಅನ್ನಿಸ್ತಾ ಇದೆ ಹೊಡೆದೇ ಇರ್ಬೋದು, ಬಟ್ ನನಗೆ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಎಲ್ಲರೂ ಕೊಟ್ಟಿರುವಂಥ ಬಿಲ್ಡಪ್ನ ನೋಡ್ತು ಅಂತಂದರೆ ವಿರಾಟ್ ಕೊಹ್ಲಿಗೆ ಕಾನ್ಫಿಡೆನ್ಸ್ ಹೈಯಾನಾಗಿ ಬಂದು ಏನೋ ಒಂದು ಬಿಗ್ ಸ್ಕೋರ್ ಬರುವಂಥ ಸಾಧ್ಯತೆ ಇದೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ. ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೆಟರ್ ಬ್ಯಾಟಿಂಗ್ ವಿಕೆಟ್ ಇದೆ ಲಾಸ್ಟ್ ಮ್ಯಾಚ್ಗೆಲ್ಲ ಕಂಪೇರ್ ಮಾಡ್ತು ಅಂತಂದರೆ ಈ ವಿಕೆಟು. ಸೊ ಅದರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ರನ್ಸ್ ಬರುತ್ತೆ ಅಂತ. ಜೊತೆಗೆ ಸೂರ್ಯಕುಮಾರ್ ಯಾದವ್ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ರೋಹಿತ್ ಶರ್ಮಾ ಇಂಪ್ಯಾಕ್ಟ್ ಮಾಡೋದಿಲ್ವಾ? ರೋಹಿತ್ ಶರ್ಮಾ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ಎತ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಲ್ಲಿ 3 ಜನ ಇಂಪ್ಯಾಕ್ಟ್ ಮಾಡ್ಬೋದು, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆ್ಯಂಡ್ ಸೂರ್ಯಕುಮಾರ್ ಯಾದವ್. ಈ 3 ಜನದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಈ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ. ಬಟ್ ವಿರಾಟ್ ಕೊಹ್ಲಿ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಜಾಸ್ತಿ ರನ್ ಹೊಡಿಬೋದು ಅಂತ ನನಗೇನೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ನೋಡೋಣ ಮ್ಯಾಚೆಲ್ಲ ಆದಮೇಲೆ ಬಂದು ಉಗಿತಿರಲ್ಲ ಕಾಮೆಂಟ್ ಸೆಕ್ಷನಲ್ಲಿ, ಏನು ಗುರು ಹಿಂಗೆ ಹೇಳಿದೆ ಹಂಗಾಗೋಯ್ತು, ಹಂಗೆ ಹೇಳಿದೆ ಹಿಂಗಾಗೋಯ್ತು ಅಂತ. ಸೊ ಒನ್ ಸ್ಟ್ರಾಂಗ್ ಬೋಲ್ಡ್ ಪ್ರಿಡಿಕ್ಷನ್ ಅಷ್ಟೇ. ಬೌಲಿಂಗಲ್ಲಿ ನನ್ನ ಪ್ರಕಾರ ಅವ್ರ ಕಡೆ ರಬಾಡ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಸ್ವಲ್ಪ ವಿಕೆಟ್ಸ್ನ ಎತ್ತಬಹುದು ಅಂತ ಅನ್ನಿಸ್ತಾ ಇದೆ. ಪೇಸ್ ಫ್ರೆಂಡ್ಲಿ ಇರುವಂಥ ವಿಕೆಟು. ಇನಿಷಿಯಲಿ ಪವರ್ ಪ್ಲೇಲಿ ಮಾರ್ಕೋ ಆ್ಯನ್ಸನ್, ಸೊ ಇವರಿಬ್ಬರು ನನ್ನ ಪ್ರಕಾರ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ. ಮಾರ್ಕೋ ಆ್ಯನ್ಸನ್ ಸ್ವಲ್ಪ ಹೈಟ್ ಇರೋದ್ರಿಂದ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸ್ಕೋಬೋದು. ಸ್ವಿಂಗ್ ಇನಿಷಿಯಲಿ ಕಾಣಿಸುತ್ತೆ, ಪೇಸರ್ಸ್ಗೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುವಂಥ ವಿಕೆಟ್ ಇದು ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಸೊ ಇವರಿಬ್ಬರು ಚೆನ್ನಾಗಿ ಇಂಪ್ಯಾಕ್ಟ್ ಮಾಡ್ಬೋದು ಬೌಲಿಂಗಲ್ಲಿ ಅಂತ ಸೌತ್ ಆಫ್ರಿಕಾ ಕಡೆ. ಇನ್ನು ಸೌತ್ ಆಫ್ರಿಕಾ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದರೆ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಕೊಲ್ಯಾಪ್ಸ್ ಆಗ್ತಾರೆ ಅಂತ ಅನ್ನಿಸ್ತಿದೆ. ಯಾಕೋ ನನಗೆ ಅನಿಸೋ ಪ್ರಕಾರ ಇವರ ಓಪನರ್ಸ್ ಕ್ವಿಂಟನ್ ಡಿ ಕಾಕ್ ಏನಿದ್ದಾರೆ, ಹೆಂಡ್ರಿಕ್ಸ್ ಏನಿದ್ದಾರೆ, ಸೊ ಇಬ್ಬರು ಕೂಡ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಮಾಕ್ರಮ್ ಒಂದು ಸ್ವಲ್ಪ ನಿಂತ್ಕೊಂಡು ಆಡ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಮಾಕ್ರಮ್ ಅವರಿಂದ ಕಾಂಟ್ರಿಬ್ಯೂಷನ್ ಬರ್ಬೋದು, ಜೊತೆಗೆ ಕ್ಲಾಸನಿಂದ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಬರ್ಬೋದು, ಇವರಿಬ್ಬರಿಂದ ಕಾಂಟ್ರಿಬ್ಯೂಷನ್ ಬರ್ಬೋದು. ಮಾಕ್ರಮ್ ಆ್ಯಂಡ್ ಕ್ಲಾಸನ್ ಇವರಿಬ್ಬರು ಸ್ವಲ್ಪ ನಿಂತ್ಕೊಂಡು ಆಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನು ಬಿಡ್ತು ಅಂದರೆ ಕೊಲ್ಯಾಪ್ಸ್ ಆಗ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಿದೆ. ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ವಿಚಾರಕ್ಕೆ ಬಂತು ಅಂದರೆ ಇಟ್ಸ್ ಹರ್ಷದೀಪ್ ಸಿಂಗು ಇವತ್ತು ನನಗೆ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಜಾಸ್ತಿ ಅನ್ನಿಸ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ನಾನು ಹರ್ಷದೀಪ್ ಸಿಂಗ್ ಮೇಲೆ ಇವತ್ತು ಕಾನ್ಫಿಡೆನ್ಸ್ ಇಡ್ತಾ ಇದ್ದೀನಿ. ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ನ ಎತ್ಬೋದು, ಗೇಮ್ ಚೇಂಜರ್ ಆಗ್ಬೋದು, ಮ್ಯಾಚ್ ಟರ್ನರ್ ಆಗ್ಬೋದು ಅಂತ. ಯಾಕೆ ಹಾರ್ದಿಕ್ ಪಾಂಡ್ಯ ಪಾಪ ಮೂಲೆ ಗುಂಪು ಮಾಡ್ಬಿಟ್ಟಿದೆ, ಈ ಕಡೆ ಬ್ಯಾಟಿಂಗಲ್ಲೂ ಇಲ್ಲ ಬೌಲಿಂಗಲ್ಲೂ ಇಲ್ಲ ಅಂತ ಹೇಳ್ತಿದ್ದೆ. ನನಗೆ ಯಾಕೋ ಇವತ್ತು ಅನ್ನಿಸ್ತಿಲ್ಲ ಹಾರ್ದಿಕ್ ಪಾಂಡ್ಯ ಅವ್ರು ಏನೋ ಒಂದು ಇಂಪ್ಯಾಕ್ಟ್ ಚೆನ್ನಾಗಿ ಮಾಡ್ತಾರೆ ಅಂತ. ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕಿಂತ ಅವ್ರಿಗೆ ಅಷ್ಟೊಂದು ಚಾನ್ಸ್ ಸಿಗುತ್ತೆ ಅಂತಲೂ ಕೂಡ ಅನ್ನಿಸ್ತಿಲ್ಲ. ಬ್ಯಾಟಿಂಗಲ್ಲಿ ಚಾನ್ಸ್ ಸಿಗುತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ. ಮೇಲ್ಗಡೆ ರೋಡನ್ನ ಚೆನ್ನಾಗಿ ಆಡ್ತಾರೆ ಅಂತ ಅನ್ನಿಸ್ತಿದೆ. ಬೌಲಿಂಗಲ್ಲಿ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ, ಬಟ್ ನನ್ನ ಪ್ರಕಾರ ಹರ್ಷದೀಪ್ ಸಿಂಗು ಚೆನ್ನಾಗಿ ಇಂಪ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್ ಆ್ಯಂಡ್ ಕುಲ್ದೀಪ್ ಯಾದವ್ ಇವರಿಬ್ಬರು ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ನ ತೆಗೆದು ಇಂಡಿಯಾಗೆ ಗೇಮ್ ಚೇಂಜ್ ಮಾಡ್ತಾರೆ ಅಂತ ನನಗೆ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ. ಬುಮ್ರಾ ಆಬ್ವಿಯಸ್ಲಿ ಎಕನಾಮಿಕಲ್ ಸ್ಪೆಲ್ ಅಂತೂ ಮಾಡ್ತಾರೆ, ಬಟ್ ವಿಕೆಟ್ಸ್ ವಿಚಾರಕ್ಕೆ ಬಂದರೆ ವಿಕೆಟ್ಸ್ ನನ್ನ ಪ್ರಕಾರ ಹರ್ಷದೀಪ್ ಸಿಂಗ್ ಆ್ಯಂಡ್ ಕುಲ್ದೀಪ್ ಯಾದವ್ ಇವರಿಬ್ಬರು ಜಾಸ್ತಿ ತೆಗಿತಾರೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಇಂಡಿಯಾ ಮ್ಯಾಚ್ ವಿನ್ನರ್ ಆಗ್ತಾರೆ ಅಂತ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ ಅವರಿಗೆ ಚೇಸಿಂಗ್ ಕೊಟ್ಟು ಚೇಸಿಂಗಲ್ಲಿ ಅವ್ರನ್ನ ಕೊಲ್ಯಾಪ್ಸ್ ಮಾಡಿ ಇಂಡಿಯಾ ಒನ್ ಸೈಡ್ ಮ್ಯಾಚ್ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ನನಗೆ ಯಾಕೋ ಒಂಥರ ಇದು ಕ್ಲೋಸಿಗೆ ಬರುತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ನಾನು ಕ್ಲೋಸಿಗೆ ಬರುತ್ತೆ ಅಂದಿದ್ದು ಮ್ಯಾಚು ಕ್ಲೋಸಿಗೆ ಬಂದಿಲ್ಲ, ಅದೆಲ್ಲ ಒನ್ ಸೈಡ್ ಮ್ಯಾಚ್ ಆಗಿದೆ. ನಾನು ಕ್ಲೋಸಿಗೆ ಬರೋದಿಲ್ಲ ಈ ಮ್ಯಾಚ್ ಅಂತ ಹೇಳ್ತೀನಿ. ನೋಡೋಣ ಈ ಮ್ಯಾಚ್ ಅಟ್ಲೀಸ್ಟ್ ಕ್ಲೋಸಿಗೆ ಏನೋ ಬರುತ್ತೇನೋ ಅಂತ. ನನಗೇನೋ ಅನ್ನಿಸ್ತಿಲ್ಲ ಈ ಮ್ಯಾಚ್ ಕ್ಲೋಸಿಗೆ ಬರುತ್ತೆ ಅಂತ. ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಇಂಡಿಯಾ ಒನ್ ಸೈಡ್ ಮಾಡುತ್ತೆ ಅಂತ. ಕಾದೋಣ. ಹೋಪ್ ಫಾರ್ ದ ಬೆಸ್ಟ್. ಇಷ್ಟು ಆಗಿತ್ತು ನನ್ನ ಬೋಲ್ಡ್ ಪ್ರಿಡಿಕ್ಷನ್. ಇವ್ರು ಚೆನ್ನಾಗಿ ಆಡ್ಬೋದು ಈ ಆ್ಯಂಗಲಲ್ಲಿ ಅಂತ ನೀವು ಕಾಮೆಂಟಲ್ಲಿ ಹಾಕಿ. ಇವತ್ತು ಯಾರು ಚೆನ್ನಾಗಿ ಇಂಪ್ಯಾಕ್ಟ್ ಮಾಡ್ಬೋದು, ಯಾರು ಗೇಮ್ ಚೇಂಜ್ ಮಾಡಬಹುದು ಅಂತ 2 ಸೈಡಲ್ಲೂ ಕೂಡ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.